ಇನ್ನೊಂದು ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗ್ತಾರೆ. ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವುದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿಕ್ಕೆ, ನಿಮ್ಮಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಇಲ್ಲ ಮನೆ ಒಳಗಡೆ ಇರುವಂಥ ಸಣ್ಣ ಗುಡಿ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನು ಹುಡುಕೊಳ್ತಾ ಇದ್ದೇವೆ. ಕೆಲವು ಬಹಳ ದೂರ ದೂರ ನಾವು ಹೋಗ್ತೇವೆ. ಕೊನೆಗೆ ನಮಗೆ ನೆಮ್ಮದಿ ಬೇಕು, ಪ್ರಾರ್ಥನೆ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ. ಇವತ್ತು ಮನಸ್ಸಿಗೆ ಹಸುವ ಇದು ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ, ಸಂತೋಷ ಆದಾಗ ಇನ್ನೇನು ಜಾಗ ನಮಗೆ ಎಲ್ಲಿ ನಮಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತೇವೆ. ಇವತ್ತು ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದರೆ ನಿಮಗೆ ಕೊಡುವಂಥ ಒಂದು ಅವಕಾಶದಲ್ಲಿ ನೀವೇನು ಮಾಡ್ತೀರಿ ಅಂತ ಬಹಳ ಮುಖ್ಯ. ಇವಾಗ ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು ಅಂತೇಳಿ. ನಮ್ಮ ಮನೆಗಳನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಹಂಗೆ ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು. ನಮ್ಮ ದೇವಸ್ಥಾನಗಳನ್ನು ಹೋದ ತಕ್ಷಣ ನಾವು ಯಾಕೆ ಈ ಒಂದು ಮಂಗಳಾರತಿಗೆ ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಯಾಕೆ ಹಾಕ್ತೀವಿ? ನಮ್ಮಲ್ಲಿರೋ ಏನು ಶಕ್ತಿಯನ್ನು ಇನ್ನು 100 ಜನಕ್ಕೆ ಅವಕಾಶ ಸಿಕ್ಕಲಿ ಅಂತ ನಮ್ಗೆ ಆಸೆ ಭಾಳ ದೊಡ್ಡದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬಿಗೆ 100 ರೂಪಾಯಿ ಸಿಕ್ಕರೆ ಸಾಕು. 100 ಸಿಕ್ಕಿದ ತಕ್ಷಣ 1000 ಸಿಕ್ಕಲಿ ಅಂತಾರೆ, 1000 ಸಿಕ್ಕಿದ ತಕ್ಷಣ ಲಕ್ಷ ಸಿಕ್ಕಲಿ ಅಂತಾರೆ, ಲಕ್ಷ ಸಿಕ್ಕಿದ ತಕ್ಷಣ ಕೋಟಿ ಸಿಕ್ಕಲಿ ಅಂತಾರೆ, ಕೋಟಿ ಸಿಕ್ಕಲಿ ಅಂದ ತಕ್ಷಣ ಯಾವ್ದಾದ್ರು ನಮಗೊಂದು ದೊಡ್ಡ ಅಧಿಕಾರ ಬರಲಿ ಅಂತ ಕೇಳ್ತಾರೆ, ಅಧಿಕಾರ ಬಂದ ತಕ್ಷಣ ಇನ್ನೊಂದು ಚಕ್ರಪತಿ ಆಗಬೇಕು ಅಂತ ಆಸೆ ಪಡ್ತಾರೆ. ಹಂಗೆ ಇವತ್ತು ಏನಾದ್ರು ದೊಡ್ಡ ತಕ್ಷಣ ಕೊನೆ ದೇವಲೋಕಕ್ಕೆ ಹೋಗಿ ಬರೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಆಸೆಗೆ ಕೊನೆ ಇಲ್ಲ. ಸೊ ಆದ್ರಿಂದ ನಮ್ಮ ಆಸೆಗಳನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳೊಬ್ಬರು ಹೇಳಿದ್ದಾರೆ. ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರುವುದು, ನಮ್ಮಲ್ಲಿ ಮಾನವೀಯತೆಯನ್ನು ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗಬೇಕು. ಆಸೆಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರೆಲ್ಲ ಸೇರಿದ್ದೀರಿ. ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ. ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಕೆ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ ಇಲ್ಲಿ ಬಂದು ಈ ದೇವರ ಸನ್ನಿಧಿಗೆ ಬಂದು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ನಿರ್ಮಲಾನಂದ ಶ್ರೀಗಳು ಇವತ್ತು ನಿಮಗೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಭಕ್ತಾದಿಗಳ ಪರವಾಗಿ ಇಂಥ ದೊಡ್ಡ ಭವ್ಯವಾದಂಥ ಈ ದೇವಸ್ಥಾನವನ್ನು ಕಟ್ಟಿ ವಿಘ್ನಕ್ಕೆ ವಿನಾಯಕ, ವಿಘ್ನಕ್ಕೆ ವಿನಾಯಕ, ಎಲ್ಲ ವಿಘ್ನ ನಿವಾರಣೆ ಮಾಡೋಂಥ ನಾಯಕ ವಿನಾಯಕ, ಅವನ ದೇವಸ್ಥಾನ, ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗಲಿ. ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ, ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ, ಆಕೆ ದರ್ಶನವನ್ನು ಮಾಡುವಂಥ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂಥ ನಿರ್ಮಲಾನಂದ ಶ್ರೀಗಳಿಗೆ, ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಆದ್ದರಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖವನ್ನು ಹೇಳಲಿಕ್ಕೆ ಸಾಧ್ಯ. ಶ್ರವಣ, ಕೀರ್ತನೆ, ಸ್ಮರಣೆ, ಪಾದ ಸೇವೆ, ಅರ್ಚನೆ, ವಂದನೆ, ಶರಣಗಾತಿ ಮುಖ್ಯ ಮತ್ತು ಆತ್ಮನಿವೇದನೆ ಇವೆಲ್ಲ ಕೂಡ ದೇವಸ್ಥಾನಗಳಲ್ಲಿ ನಾವು ಬಂದು ನಾವು ಮಾಡ್ತಾ ಇದ್ದೇವೆ. ಇವತ್ತು BGS ಅಂತ ನಾವು ಕರಿತೇವೆ, ಬಾಲಗಂಗಾಧರ ಸ್ವಾಮೀಜಿ ಅಂತ. ಅದಕ್ಕೆ ಮತ್ತೊಂದು ಹೆಸರು ಅಂದರೆ B ಅಂದರೆ ಭಕ್ತಿ, J ಅಂದರೆ ಜ್ಞಾನ, S ಅಂದರೆ ಸಂಗಮ. ಭಕ್ತಿಯ ಜ್ಞಾನದ ಸಂಗಮ ಇದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ನಾನು ಶ್ರೀಗಳು ಅಲ್ಲಿ ಉಜ್ಜಯಿನಲ್ಲಿ ಹೋಗಿ ಕಾಲಭೈಶ್ವರನ ದೇವಸ್ಥಾನನ ಅಲ್ಲಿ ಪ್ರಾರ್ಥನೆ, ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ.
ಗಂಡು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗ್ತಾರೆ. ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವುದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಇಲ್ಲ ಮನೆ ಒಳಗಡೆ ಇರುವಂಥ ಸಣ್ಣ ಗುಡಿ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನು ಹುಡುಕೊಳ್ತಾ ಇದ್ದೇವೆ. ಕೆಲವು ಬಹಳ ದೂರ ದೂರ ನಾವು ಹೋಗ್ತೇವೆ. ಕೊನೆಗೆ ನಮಗೆ ನೆಮ್ಮದಿ ಬೇಕು, ಪ್ರಾರ್ಥನೆ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ. ಇವತ್ತು ಮನಸ್ಸಿಗೆ ಹಸುವ ಇದು ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ, ಸಂತೋಷ ಆದಾಗ ಇನ್ನೇನು ಜಾಗ ನಮಗೆ ಎಲ್ಲಿ ನಮಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತೇವೆ. ಇವತ್ತು ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದರೆ ನಿಮಗೆ ಕೊಡುವಂಥ ಒಂದು ಅವಕಾಶದಲ್ಲಿ ನೀವೇನು ಮಾಡ್ತೀರಿ ಅಂತ ಬಹಳ ಮುಖ್ಯ. ಇವಾಗ ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು ಅಂತೇಳಿ. ನಮ್ಮ ಮನೆಗಳನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಹಂಗೆ ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು. ನಮ್ಮ ದೇವಸ್ಥಾನಗಳನ್ನು ಹೋದ ತಕ್ಷಣ ನಾವು ಯಾಕೆ ಈ ಒಂದು ಮಂಗಳಾರತಿಗೆ ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಯಾಕೆ ಹಾಕ್ತೀವಿ? ನಮ್ಮಲ್ಲಿರೋ ಏನು ಶಕ್ತಿಯನ್ನ ಇನ್ನು 100 ಜನಕ್ಕೆ ಅವಕಾಶ ಸಿಕ್ಲಿ ಅಂತ ನಮ್ಗೆ ಆಸೆ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬಿಗೆ 100 ರೂಪಾಯಿ ಸಿಕ್ಕರೆ ಸಾಕು. 100 ಸಿಕ್ಕಿದ ತಕ್ಷಣ 1000 ಸಿಕ್ಲಿ ಅಂತಾರೆ, 1000 ಸಿಕ್ಕಿದ ತಕ್ಷಣ ಲಕ್ಷ ಸಿಕ್ಲಿ ಅಂತಾರೆ, ಲಕ್ಷ ಸಿಕ್ಕಿದ ತಕ್ಷಣ ಕೋಟಿ ಸಿಕ್ಲಿ ಅಂತಾರೆ, ಕೋಟಿ ಸಿಕ್ಲಿ ಅಂದ ತಕ್ಷಣ ಯಾವ್ದಾದ್ರು ನಮಗೊಂದು ದೊಡ್ಡ ಅಧಿಕಾರ ಬರಲಿ ಅಂತ ಕೇಳ್ತಾರೆ, ಅಧಿಕಾರ ಬಂದ ತಕ್ಷಣ ಇನ್ನೊಂದು ಚಕ್ರಪತಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಹಂಗೆ ಇವತ್ತು ಏನಾದ್ರು ದೊಡ್ಡ ತಕ್ಷಣ ಕೊನೆ ದೇವಲೋಕಕ್ಕೆ ಹೋಗಿ ಬರೋಣ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಆಸೆಗೆ ಕೊನೆ ಇಲ್ಲ. ಸೊ ಆದ್ರಿಂದ ನಮ್ಮ ಆಸೆಗಳನ್ನೆಲ್ಲ ಒಂದ್ ಕಡೆ ಬದಿಗಿಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳೊಬ್ಬರು ಹೇಳಿದ್ದಾರೆ. ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರುವುದು, ನಮ್ಮಲ್ಲಿ ಮಾನವೀಯತೆಯನ್ನು ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗಬೇಕು. ಆಸೆಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರೆಲ್ಲ ಸೇರಿದ್ದೀರಿ. ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ. ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಕೆ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ